ನಮಸ್ಕಾರ ನನ್ನ ಪ್ರೀತಿಯ ಸಾರಿಗೆ ನೌಕರರೇ, ನಮಸ್ಕಾರ. ನಿಮಗೋಸ್ಕರ ವಿಡಿಯೋ ಇದು. ಏನಪ್ಪ ಅಂದರೆ ನೋಡಿ, ಹೋರಾಟ ಅರ್ಧಂಬರ್ಧ ಮಾಡಿದರೆ ಹೋರಾಟ ಯಾವುದೇ ಕಾರಣಕ್ಕೂ ನಿಮಗೆ ನ್ಯಾಯ ಸಿಗಲ್ಲ. ಇವತ್ತು 20ನೇ ತಾರೀಕು 19ನೇ ತಾರೀಕಿನ ಹೋರಾಟ ಮಾಡಿದ್ರಲ್ಲ ಫ್ರೀಡಮ್ ಪಾರ್ಕಲ್ಲಿ, ನಾಟಕ ಡ್ರಾಮಾ ನೋಡಿದ್ರಲ್ವಾ, ಎಂಥ ದೊಂಬರಾಟ ಆಡಿದರು. ನೀವು ಜಂಟಿ ಸಮಿತಿಯವರು ಒಕ್ಕೂಟದವರು ಅಂದ್ಕೊಂಡು ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆ ಬಗೆಹರಲ್ಲ. ನೀವೇ ಒಗ್ಗಟ್ಟಿಲ್ಲ, ನೀವೇ ಹೊಂದಾಣಿಕೆ ಇಲ್ಲ. ಈ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ಎಲ್ಲಿ ಬಗೆಹರುತ್ತವೆ? ಇಲ್ಲಿ ನಿಮ್ಮ ಸಮಸ್ಯೆಗಳು ಇರೋದು ನೀವು ಹೊಂದಾಣಿಕೆ ಆಗಬೇಕು. ನಾಯಕರುಗಳು, ಜಂಟಿ ಕಾರ್ಯ ಸಮಿತಿಗಳು, ಒಕ್ಕೂಟದವರು ಎಲ್ಲರೂ ಒಗ್ಗಟ್ಟಾದರೆ, ಈ ಕಡೆಗೊಂದು 50 ಜನ ಇದ್ದೀರಾ, ಈ ಕಡೆಗೊಂದು 50 ಜನ ಇದ್ದೀರಾ. ನಮಗೆ 12 ರೂಪಾಯಿ ಸಾಕು ಅಂತ ಇವರು, ಇಲ್ಲ ನಮಗೆ 12 ರೂಪಾಯಿ ಬೇಡ, ಎಲ್ಲರಿಗೂ ಸಮವೇತನ ಬೇಕಂತ 50 ಜನ. ಇಲ್ಲಿ ಸಮಸ್ಯೆ ಬಗೆಹರಿಸ್ತಾರೆ ಯಾರು? ಈ ಥರ ಆದರೆ ಎಲ್ಲರೂ ಒಂದಾಗಬೇಕು. ಎಲ್ಲರೂ ಸಮಾನ ವೇತನ ಕೇಳ್ರಿ. ಏನು ನಿಮ್ಮ ಮನೆಯಿಂದ ಕೊಡ್ತಾ ಇದ್ದಾರೆ ಯಾರಾದ್ರೂ? ಇಲ್ಲ ಸಂಘಟನೆಯವರು ಕೊಡ್ತಾರಾ? ಸಂಘಟನೆಯವ್ರ ಮಾತು ಕೇಳ್ಕೊಂಡು ನಿಮ್ಮ ಜೀವನ, ನಿಮ್ಮ ಕೆಲಸ ಹಾಳಾಗ್ತೇ ಹೊರತು, ಇವತ್ತು ಸಂಘಟನೆಯವರು ನೋಡ್ತಾ ಇದ್ದೀರಲ್ಲ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಯಾರ್ಯಾರು ಎಷ್ಟು ನಿಮ್ಮ ಪರ ಇದ್ದಾರೆ, ಅವರೆಷ್ಟು ಇವತ್ತು ಈ ಕೆಲಸ ಮಾಡಿ ನಿವೃತ್ತಿಯಾಗಿ ಮನೆ ಕುಂತ್ಕೊಳ್ಳೋದು ಬಿಟ್ಬಿಟ್ಟು ಸಂಘ ಕಟ್ಕೊಂಡು ನಿಮ್ಮ ಹತ್ರ ಚೆಲ್ಲಾಟ ಆಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ ಅವರು. ಅವ್ರಿಗೆ ಕೆಲಸ ಮುಗಿದೋಗ್ಬಿಟ್ಟಿದೆ, ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಇವಾಗ ಅವ್ರಿಗೂ ಕೂಡ ಸ್ವಲ್ಪ ಪಿಂಚಣಿ ಬರ್ತಾ ಇರ್ಬೋದೇನೋ, ಅದು ಸರಿಯಾಗಿ ಗೊತ್ತಿಲ್ಲ. ಆದರೆ ಇವತ್ತು ಕೆಲಸ ಬಿಟ್ಟು ನಿವೃತ್ತಿ ಆದರೂ ಕೂಡ ಇಲ್ಲಿ ಬಂದು ಕಡ್ಡಿಯಲ್ಲಿ ಅಡ್ಸ್ಕೊಂಡು ಕೂತ್ಕೊಂಡಿದ್ದಾರೆ. ನಿವೃತ್ತಿ ಆದಮೇಲೇನು, ಇವಾಗ ಬೇರೆ ಸರ್ಕಾರಿ ಕೆಲಸದಲ್ಲಿ ನೌಕರರು ನಿವೃತ್ತಿ ಆಗ್ತಾರಪ್ಪ, ಅವ್ರೇನಾರು ಬಂದು ಸಂಘ ಕಟ್ಕೊಂಡು ಅವ್ರು ಕಡ್ಡಿಯಲ್ಲಿ ಆಡ್ಸೋಕೆ ಬರ್ತಾರಾ? ನೋಡಿದ್ದೀರ ನೀವು? ಇಲ್ವಲ್ಲ. ಅದೇ ಥರನೇ ಇಲ್ಲಿ ಇದ್ದರೆ ನಿಮ್ಮ ಸಮಸ್ಯೆಗಳು ಬಗೆಹರುತ್ತವೆ. ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ನಿಮ್ಮಲ್ಲಿ ತುಂಬ ಸಮಸ್ಯೆಗಳು, ನಾಯಕರ ಸಮಸ್ಯೆಗಳೇ ಜಾಸ್ತಿ. ಅತಿ ಹೆಚ್ಚು ನಿಮ್ಮ ನಾಯಕರುಗಳೇ ಒಗ್ಗಟ್ಟಿಲ್ಲ, ಅವ್ರವೇ ಸಮಸ್ಯೆಗಳು, ಅವರು ವೈಯಕ್ತಿಕ ಸಮಸ್ಯೆಗಳು. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. 128 ಜನ ನಾಯಕರು ಮಾಡ್ಕೊಂಡಿದ್ದೀರಿ, 128 ಒಗ್ಗಟ್ಟುಗಳು, 128 ಸಂಘಟನೆಗಳು, 128 ಜಂಟಿ ಕಾರ್ಯ ಸಮಿತಿಗಳು ಮಾಡ್ಕೆ ಕೂತ್ಕೊಂಡ್ರೆ ಸಮಸ್ಯೆ ಬಗೆಹರಿತಾವ? ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ. ಇದು ಎಲ್ಲರೂ ನೌಕರರು ಒಗ್ಗಟ್ಟಾಗಬೇಕು. ಈ ಒಕ್ಕೂಟದ ಅಧ್ಯಕ್ಷರು ಬಿಟ್ಬಿಡಿ, ಸಮಿತಿಯವರ ಅಧ್ಯಕ್ಷರು ಬಿಟ್ಬಿಡಿ. ನೀವೆಲ್ಲ ನೌಕರರು ಒಗ್ಗಟ್ಟಾಗಿ ನೀವು ತೀರ್ಮಾನ ಮಾಡಿ ಏನು ಮಾಡಬೇಕು. ನಿಮ್ಮದು ನಮಗೆ ಒಕ್ಕೂಟನೂ ಬೇಡ, ನಿಮ್ಮ ಸಮಿತಿನೂ ಬೇಡಪ್ಪ, ನಿಮ್ಮ ಜಂಟಿ ಸಮಿತಿನೂ ಬೇಡ. ನಮಗೆ ಎಲ್ಲರೂ ಮುಚ್ಕೊಂಡು ಚುನಾವಣೆ ನಡೆಸ್ರಿ. ಫಸ್ಟು ಯಾರು ಅಧ್ಯಕ್ಷ, ಇಡೀ ಕರ್ನಾಟಕಕ್ಕೆ ಒಬ್ಬ ಅಧ್ಯಕ್ಷ ಆಗಬೇಕು. ಇಲ್ಲ 4 ನಿಗಮ ಮಂಡಳಿ ಅವೆ, 4 ಮಾಡಿ ಕೂತ್ಕೊಂಡಿದ್ದಾರೆ ಒಂದು ಕರ್ನಾಟಕದಲ್ಲಿ. ಈಗ ಇಡೀ ಕರ್ನಾಟಕ ಸರ್ಕಾರಿ ನೌಕರರಿಗೆ 4 ನಿಗಮ ಮಂಡಳಿ ಇದೆಯಾ? ಇಲ್ಲ. ಅದೇ ಥರ ನಿಮಗೆ ಯಾಕೆ 4 ನಿಗಮ ಮಂಡಳಿ ಬೇಕು? ಕರ್ನಾಟಕ ಒಂದೇ ತಾನೇ ಇರೋದು, 4 ಕರ್ನಾಟಕ ಇದೆಯಾ? ಯಾಕೆ 4 ನಿಗಮ ಮಂಡಳಿ ಮಾಡಿಟ್ಟವ್ರೆ? ಯಾಕೆ ಮಾಡ್ಕೊಂಡಿದ್ದೀರಿ? ಏನು ಪ್ರಯೋಜನ ಆಗಿದೆ? ಯಾವ ನಿಗಮ ಮಂಡಳಿಯಲ್ಲಿ ನೀವು ಚೆನ್ನಾಗಿದ್ದೀರಾ? ಯಾವ ನಿಗಮ ಮಂಡಳಿಯಲ್ಲಿ ನೌಕರರಿಗೆ ಚೆನ್ನಾಗಿ ನೋಡ್ಕೊಂಡವ್ರೆ? ಎಲ್ಲ ಸಮಸ್ಯೆಗಳು ಬಗೆಹರಿಸಿದ್ದಾರೆ. ಇವತ್ತು ನಿವೃತ್ತಿ ಆಗಿರೋರಿಗೆ ಸೆಟಲ್ಮೆಂಟ್ ಮಾಡೋಕ್ಕೂ ಸರ್ಕಾರದ ಹತ್ರ ದುಡ್ಡಿಲ್ಲ. 3 ವರ್ಷ ಆಗಕ್ಕೆ ಬಂತು, ಒಂದು ಹೊಸ ಬಸ್ ತಗೊಂಡಿಲ್ಲ, ಒಂದು ಟೈರ್ ಹಾಕ್ಸಕ್ಕೆ ದುಡ್ಡಿಲ್ಲ, ಟೈರ್ ಪಂಚರ್ ಆದ್ರೆ ಹಾಕ್ಸಕ್ಕೆ ದುಡ್ಡಿಲ್ಲ ಇವ್ರ ಹತ್ರ, ಒಂದು ಗೇರ್ ಬಾಕ್ಸ್ ಲಿವರ್ ಹಾಕ್ಸಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಈ ರೀತಿ ಆಗ್ತಾ ಇದೆ. ಸರ್ಕಾರ ಒಂದು ರೀತಿ ನಿಮಗೆ ಮೋಸ ಮಾಡ್ತಾ ಇದೆ, ಒಂದು ರೀತಿಲಿ ನಿಮ್ಮ ಸಂಘಟನೆಯವ್ರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಂಡು ಎಲ್ಲ ನೌಕರರು ಒಗ್ಗಟ್ಟಾಗಿ, ನಮಗೆ ಸಮಾನ ವೇತನ ಬೇಕು. ಸರ್ಕಾರಿ ನೌಕರರಿಗೆ ಯಾವ ರೀತಿ ನೀವು ಕೊಡ್ತಾ ಇದ್ದೀರಿ ಅದೇ ರೀತಿ ನಿಮಗೆ ಸಮಾನ ವೇತನ ಬೇಕು. ನಿಮ್ಮೆಲ್ಲ ಜಂಜಾಟ ಬಿಟ್ಬಿಡಿ. ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದ್ರೆ ಮುಚ್ಕೊಂಡು ನೀವು ಮನೇಲಿ ಕುಂತ್ಕೊಳ್ಳಿ. ನೀವು ಬಂದು ನಮ್ಮ ಜೀವನದಲ್ಲಿ ಆಟ ಆಡಬೇಡಿ, ನಮ್ಮ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ ಅಂತಂದೇಳಿ ನೀವು ನೌಕರರೇ ಮಕ್ಕಬೇಕು. ಎಲ್ಲ ನಿಮ್ಮ ಕೈಯಲ್ಲಿದೆ, ಎಲ್ಲ ನಿಮ್ಮ ಹತ್ರ ಇದೆ. ಇಲ್ಲಿ ಈ ಕಡೆಗೆ 4 ಜನ ಹೋಗಿ ಅವ್ರಿಗೆ ಜಂಟಿಯವ್ರಿಗೆ ಜೈ ಅನ್ನೋದು, ಈ ಕಡೆಗೆ 4 ಜನ ಹೋಗಿ ಒಕ್ಕೂಟದವ್ರಿಗೆ ಜೈ ಅಂತ ಕೂತ್ಕೊಂಡ್ರೆ ಯಾರ ಸಮಸ್ಯೆನ ಬಗೆಹರಲ್ಲ. ಅವ್ರು ಚೆನ್ನಾಗಿರ್ತಾರೆ, ಯಾರು ಒಕ್ಕೂಟದ ನಾಯಕರು ಚೆನ್ನಾಗಿರ್ತಾರೆ, ಈ ಕಡೆ ಜಂಟಿ ಸಮಿತಿ ನಾಯಕರು ಚೆನ್ನಾಗಿರ್ತಾರೆ ಅಷ್ಟೇ. ನೀವು ಮಾತ್ರ 24 ಗಂಟೆ ಕೆಲಸ ಮಾಡ್ಕೊಂಡು ಇವತ್ತು ಅವ್ರು ಮಾತ್ರ ಚೆನ್ನಾಗಿದ್ದಾರೆ, ನಿಮಗೆ ಸವಲತ್ತುಗಳು ಇಲ್ಲ, ಸರಿಯಾದ ವ್ಯವಸ್ಥೆಗಳು ಇಲ್ಲ. ಇವತ್ತು 4 ನಿಗಮ ಮಂಡಳಿ ಮಾಡಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಒಂದೇ ಕರ್ನಾಟಕ ತಾನೇ? ಸರ್ಕಾರಿ ನೌಕರರು 4 ನಿಗಮ ಮಂಡಳಿ ಇದಾವ. ಉತ್ತರ ಕರ್ನಾಟಕ ಬೇರೆ, ದಕ್ಷಿಣ ಕರ್ನಾಟಕ ಬೇರೆ, ವಾಯುವ್ಯ ಕರ್ನಾಟಕ ಬೇರೆ. ಆ ಥರ ಏನಿಲ್ವಲ್ಲ. ಇಡೀ ಕರ್ನಾಟಕ ಒಬ್ಬರೇ ಅಧ್ಯಕ್ಷರು ಇಡೀ ಕರ್ನಾಟಕಕ್ಕೆ, ಸರ್ಕಾರಿ ನೌಕರರಿಗೆ. ಯಾರು ಬಾಲ ಬಿಚ್ಚಲಲ್ಲಿ. ನಿಮ್ಮ ಥರ ಜಂಟಿ ಇಲ್ಲ, ಪಂಟಿ ಇಲ್ಲ. ಅಲ್ಲಿ ಎಲ್ಲ ಒಂಟಿನೇ. ನೀವು ಜಂಟಿ ಪಂಟಿ ಎಲ್ಲ ಮಾಡ್ಕೊಂಡು ಗಳಗಂಟೆ ಅಲ್ಲಾಡ್ಸ್ಕೊಂಡು ಕೂತ್ಕೊಂಡಿದ್ದೀರಾ. ಈ ರೀತಿ ಆದರೆ ಸರ್ಕಾರ ಬಿಡಪ್ಪ, ಇವರೇ ಸರಿ ಇಲ್ಲ, ಇವರೇ ಒಗ್ಗಟ್ಟಿಲ್ಲ, ಇನ್ನೆಲ್ಲಿ ಸಮಸ್ಯೆ ಬಗೆಹರಿಸೋಣ. ಮತ್ತು ಸಾರಿಗೆ ಸಂಸ್ಥೆ ಲಾಸ್ ಅಂತ ತೋರಿಸ್ತಾರೆ. ಯಾವುದೇ ಕಾರಣಕ್ಕೂ ಸಾರಿಗೆ ಸಂಸ್ಥೆ ಲಾಸ್ ಇಲ್ಲ, ಅದ್ಭುತವಾದ ಅಲ್ಲಿ ಲಾಭಾಂಶ ಇದೆ, ಅದನ್ನು ತೋರಿಸಲ್ಲ. ಲಾಸ್ ಅಂತ ಯಾರಿಂದ ಆಗುತ್ತೋ ಗೊತ್ತಾ? ಈ ಡಿಪೋಗಳಲ್ಲಿ ಕೆಲಸ ಮಾಡ್ತಾರಲ್ಲ ಮ್ಯಾನೇಜರ್ಗಳು, ಟಿ ಸಿಗಳು ಡಿಪೋದಲ್ಲಿ ಇರ್ತಾವಲ್ಲ,
ಅವರಿಂದ ಅಂಥ ಅಯೋಗ್ಯರಿಂದ ಇವತ್ತು ಸರ್ಕಾರ ಕ್ಲಾಸ್ ಆಗ್ತಿರೋದು. 100 ರೂಪಾಯಿ ಬಲ್ಪು ಇವತ್ತು ಬಸ್ಗಳಿಗೆ, ಹಳೇ ಕಾಲದಲ್ಲೂ ಬಸ್ಗಳು ಇನ್ನು ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ LED ಬಲ್ಪ್ ಹಾಕೋಕ್ಕಾಗ್ತಾಯಿಲ್ಲ ಇವ್ರ ಕೈಲೇ. ಒಂದೊಂದು ಕಡೆ ಬಸ್ಗಳು ಸರಿಯಾದ ರಸ್ತೆನೇ ಕಾಣಲ್ಲ, ಅಂಥ ಬಲ್ಪ್ ಹಾಕಿ ಕೂತ್ಕೊಂಡಿದ್ದಾರೆ. ಇನ್ನು 100 ರೂಪಾಯಿ ಬಲ್ಪ್ ಹಾಕಿದರೆ 500 ರೂಪಾಯಿ ಬರೀತಾರೆ, ಇಲ್ಲ 400 ರೂಪಾಯಿ ಬಿಲ್ ಹಾಕ್ತಾರೆ. 100 ರೂಪಾಯಿ ಬಲ್ಪಿಗೆ 100 ರೂಪಾಯಿ ಬಲ್ಪ್ ಹಾಕೋದು, 400 ರೂಪಾಯಿ ಬಿಲ್ ಹಾಕೋದು. ಇದು ಮೋಸ ಅಲ್ವಾ? ಇದು ಕಂಡಕ್ಟರ್ ಡ್ರೈವರಿಂದ ಮೋಸ ಆಗ್ತಾ ಇದೆಯಾ? ಕಂಡಕ್ಟರ್ ಡ್ರೈವರಿಂದ ಲಾಕ್ಸ್ ಆಗ್ತಾ ಇದೆಯಾ? ಒಂದು ನಟ್ ಹಾಕಿದರೆ 100 ರೂಪಾಯಿ ನಟ್ ಹಾಕಿದರೆ ಅದಕ್ಕೂ 400 ರೂಪಾಯಿ ಬಿಲ್ ಹಾಕ್ತಾರೆ. ಇದು ಯಾರು ಕಂಡಕ್ಟರ್ ಡ್ರೈವರ್ ಹಾಕಿದ್ರಾ? ಈ ರೀತಿ ಲಾಸ್ ಆಗ್ತಾ ಇರೋದು ಕಂಡಕ್ಟರ್ ಡ್ರೈವರಿಂದ ಅಲ್ಲ, ಅಲ್ಲಿ ಕೆಲಸ ಮಾಡೋರು ಸರ್ಕಾರಿ ನೌಕರರು ಇರ್ತಾರಲ್ಲ, ಎಡ್ಡೆಡ್ಡು ಅವ್ರಿಗೊಂದು ಕಾರು, ಅವ್ರಿಗೊಂದು ಮನೆ ಎಲ್ಲ ಕೊಟ್ಟಿರ್ತಾರಲ್ಲ, ಇವರಿಂದ ಲಾಸ್ ಆಗ್ತಾ ಇರೋದು. ಪಾಪ 24 ಗಂಟೆ ದುಡಿತಾವೆ ಕಂಡಕ್ಟರ್ ಡ್ರೈವರ್ಗಳು, ಅವರಿಂದ ಲಾಸ್ ಆಗಲ್ಲ. ಅವ್ರಿಗೆ ಇವತ್ತು ಮೋಸ, ಸಂಘಟನೆಯವರಿಂದ ಮೋಸ, ಸರ್ಕಾರದಿಂದ ಮೋಸ, ಮತ್ತು ಅಲ್ಲಿ ಡಿಪೋ ಮ್ಯಾನೇಜರ್ಗಳಿಂದ ಮೋಸ. ಒಟ್ಟಿನಲ್ಲಿ ಏನಪ್ಪ ಅಂದರೆ ವಿಧಿ ಇಲ್ಲ, ಕೆಲವರು ಪಾಪ ಜೀವನಕ್ಕೋಸ್ಕರ ಡ್ಯೂಟಿ ಮಾಡ್ತಾಯಿದ್ದಾರೆ. ಇನ್ನು ಕೆಲವರು ಚೆಲ್ಲಾಟ ಆಡ್ತಾಯಿದ್ದಾರೆ ಇವ್ರ ಜೊತೆಗೆ. ಯಾರು ಚೆಲ್ಲಾಟ ಆಡ್ತಾ ಇರೋದು? ಅವ್ರಿಗೊಂದು 4 ಮನೆ ಇರ್ತವೆ, ಬಾಡಿಗೆ ಬರುತ್ತೆ, ಇಲ್ಲ ಒಂದು 10-20 ಎಕರೆ ಜಮೀನು ಇರುತ್ತೆ, ಆರಾಮಾಗಿ ಅಲ್ಲಿ ಭತ್ತ ಅದು ಇದು ಬೆಳೀತಾರೆ, ಅದು ಇನ್ಕಮ್ ಚೆನ್ನಾಗಿರುತ್ತೆ, ತೆಂಗಿನಕಾಯಿ ಚೆನ್ನಾಗಿರುತ್ತೆ. ಅದರಿಂದ ಅವ್ರು ಏನು ಮಾಡ್ತಾಯಿದ್ದಾರೆ, ಅಯ್ಯೋ ನನಗೆ ಕೆಲಸ ಹೋದ್ರೂ ಚಿಂತೆ ಇಲ್ಲ, ನಾನು ಮನೆಗೆ ಆರಾಮಾಗಿ ಹೊಲ್ದಾಗಿರ್ತೀನಿ ಅನ್ನೋರು ಅವರು ನಿಮ್ಮ ಹತ್ರ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ ಕಡೆಗೆ ಚಂದ್ರು ನೀನು ಮಾಡೋದು ಸರಿ, ಈ ಕಡೆ ಜಂಟಿ ಸಮಿತಿಯವರು ನೀನು ಮಾಡೋದು ಸರಿ ಅಂತ ಹೇಳ್ಬಿಟ್ಟು 2 ಕಡೆಗೆ ಜೈ ಅನ್ಕೊಂಡು ಕೂತ್ಕೊಂಡಿದ್ದಾರೆ. ನಿಮ್ಮವರೇನೆ, ನಿಮ್ಮ ಜೊತೆಗಿರೋರನ್ನೇ, ನಿಮ್ಮ ಪಕ್ಕದಲ್ಲಿರೋರನ್ನೇ ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ನಿಮ್ಮಿಷ್ಟ, ಒಗ್ಗಟ್ಟಾಗೋದು ಬಿಡೋದೆಲ್ಲ ನಿಮಗೆ ಬಿಟ್ಟಿದ್ದು. ಆದರೆ ದಯವಿಟ್ಟು ನೌಕರರು ಈ ನಾಯಕರ ಮಾತು ಕೇಳ್ಕೊಂಡು ಹೋರಾಟ ಮಾಡಬೇಡಿ, ಬೀದಿಗಿಳಿಬೇಡಿ ಅಂತಂದೇಳಿ ಎಲ್ಲರಿಗೂ ಕಳಕಳಿಯಿಂದ ಮನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.